ಆತ್ಮೀಯ ವಿದ್ಯಾರ್ಥಿಗಳೇ, SSLC ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿನ್ಯಾಸ 2025-26 ವಿಜ್ಞಾನ ವಿಷಯದಲ್ಲಿ ಬರುವ ಘಟಕವಾರು ಅಂಕಗಳ ಹಂಚಿಕೆಯನ್ನು ತಿಳಿಯೋಣ ಮತ್ತು ವಿಜ್ಞಾನ ವಿಷಯದ ನೀಲನಕಾಶೆ 2025-26 ತಿಳಿದುಕೊಳ್ಳೋಣ. ಹಾಗೆಯೇ 2025-26 ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಚಿತ್ರಗಳ ಬಗ್ಗೆ ತಿಳಿಯೋಣ ಮತ್ತು ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಜೀವಶಾಸ್ತ್ರದ ಈ ಕೆಳಗಿನ ಚಿತ್ರಗಳನ್ನು ಪ್ರಯತ್ನಿಸಿದರೆ 12 ಅಂಕಗಳನ್ನು ಸುಲಭವಾಗಿ ನೀವು ಪಡೆಯಬಹುದು. SSLC ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿನ್ಯಾಸ 2025-26 ಘಟಕವಾರು ಅಂಕಗಳ ಹಂಚಿಕೆ. ಭಾಗ ಎ ಭೌತವಿಜ್ಞಾನ. ಒಟ್ಟು ಅಂಕಗಳು 27. ಭೌತಶಾಸ್ತ್ರದಲ್ಲಿ 4 ಘಟಕಗಳಿವೆ. 4 ಘಟಕಗಳಲ್ಲಿ ಮೊದಲನೇ ಘಟಕ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಈ ಘಟಕದಲ್ಲಿ 1 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, 4 ಅಂಕದ ಪ್ರಶ್ನೆ 1, ಒಟ್ಟು 3 ಪ್ರಶ್ನೆಗಳು ಬರುತ್ತವೆ ಮತ್ತು ಒಟ್ಟು 8 ಅಂಕಗಳು ಬರುತ್ತವೆ. ಭೌತಶಾಸ್ತ್ರದಲ್ಲಿ 2ನೇ ಅಧ್ಯಾಯ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಈ ಅಧ್ಯಾಯಕ್ಕೆ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು ಪ್ರಶ್ನೆಗಳು 2, ಒಟ್ಟು ಅಂಕಗಳು 5. ಅದೇ ರೀತಿ ವಿದ್ಯುತ್ ಶಕ್ತಿ ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆ 2, 2 ಅಂಕದ ಪ್ರಶ್ನೆ 1, 4 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 4, ಒಟ್ಟು ಅಂಕಗಳು 8. ಅದೇ ರೀತಿ ಭೌತಶಾಸ್ತ್ರದಲ್ಲಿ ಕೊನೆಯ ಪಾಠ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಈ ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 3 ಮತ್ತು ಒಟ್ಟು ಅಂಕಗಳು 6. ಇದು ಭೌತಶಾಸ್ತ್ರದ ಒಟ್ಟು 27 ಅಂಕಗಳು ಬರುತ್ತವೆ. ಭಾಗ ಬಿ ರಸಾಯನಶಾಸ್ತ್ರ. ಒಟ್ಟು 25 ಅಂಕಗಳು. ರಸಾಯನಶಾಸ್ತ್ರದಲ್ಲಿ ಒಟ್ಟು 4 ಅಧ್ಯಾಯಗಳಿವೆ. ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 2 ಮತ್ತು ಒಟ್ಟು 4 ಅಂಕಗಳು ಬರುತ್ತವೆ. ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 3 ಮತ್ತು ಒಟ್ಟು 6 ಅಂಕಗಳು ಬರುತ್ತವೆ. ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು. ಈ ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆಗಳು 2, 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳು 4 ಮತ್ತು ಒಟ್ಟು ಅಂಕಗಳು 7 ಅಂಕಗಳು ಬರುತ್ತವೆ. ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆಗಳು 2, 2 ಅಂಕದ ಪ್ರಶ್ನೆ 1, 4 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳ ಸಂಖ್ಯೆ 4 ಮತ್ತು ಒಟ್ಟು 8 ಅಂಕಗಳು ಬರುತ್ತವೆ. ಭಾಗ ಸಿ ಜೀವಶಾಸ್ತ್ರ. ಜೀವಶಾಸ್ತ್ರಕ್ಕೆ ಒಟ್ಟು 28 ಅಂಕಗಳು ಬರುತ್ತವೆ. ಜೀವಶಾಸ್ತ್ರದಲ್ಲಿ 5 ಅಧ್ಯಾಯಗಳಿವೆ. ಜೀವಕ್ರಿಯೆಗಳು ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆಗಳು 2, 2 ಅಂಕದ ಪ್ರಶ್ನೆ 1, 4 ಅಂಕದ ಪ್ರಶ್ನೆ 1, ಒಟ್ಟು 4 ಪ್ರಶ್ನೆಗಳು ಬರುತ್ತವೆ ಮತ್ತು ಒಟ್ಟು 8 ಅಂಕಗಳು ಬರುತ್ತವೆ. ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1, ಒಟ್ಟು 3 ಪ್ರಶ್ನೆಗಳು ಬರುತ್ತವೆ, ಒಟ್ಟು 6 ಅಂಕಗಳು ಬರುತ್ತವೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಈ ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆಗಳು 2, 5 ಅಂಕದ ಪ್ರಶ್ನೆಗಳು 1, ಒಟ್ಟು ಪ್ರಶ್ನೆಗಳು 3 ಹಾಗೂ ಒಟ್ಟು ಅಂಕಗಳು 7. ಅನುವಂಶೀಯತೆ ಅಧ್ಯಾಯಕ್ಕೆ 1 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1,
ಒಟ್ಟು 2 ಪ್ರಶ್ನೆಗಳು ಬರುತ್ತವೆ ಮತ್ತು ಒಟ್ಟು 4 ಅಂಕಗಳು ಬರುತ್ತವೆ. ಕೊನೆಯದಾಗಿ ನಮ್ಮ ಪರಿಸರ ಅಧ್ಯಾಯಕ್ಕೆ 3 ಅಂಕದ ಪ್ರಶ್ನೆ 1, ಒಟ್ಟು ಪ್ರಶ್ನೆಗಳ ಸಂಖ್ಯೆ 1, ಒಟ್ಟು ಅಂಕಗಳು 3 ಬರುತ್ತವೆ. 2025-26ರ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಚಿತ್ರಗಳು. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಭೌತಶಾಸ್ತ್ರದಲ್ಲಿ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ರಸಾಯನಶಾಸ್ತ್ರದಲ್ಲಿ 2 ಅಂಕದ 2 ಪ್ರಶ್ನೆಗಳು, ಜೀವಶಾಸ್ತ್ರದಲ್ಲಿ 4 ಅಂಕದ 1 ಪ್ರಶ್ನೆ, ಒಟ್ಟು 12 ಅಂಕಗಳು. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ 2 ಅಂಕದ 2 ಪ್ರಶ್ನೆಗಳು ಭೌತಶಾಸ್ತ್ರದಲ್ಲಿ, 3 ಅಂಕದ 1 ಪ್ರಶ್ನೆ ರಸಾಯನಶಾಸ್ತ್ರದಲ್ಲಿ, ಜೀವಶಾಸ್ತ್ರದಲ್ಲಿ 2 ಅಂಕದ 1, 3 ಅಂಕದ 1 ಪ್ರಶ್ನೆಗಳು, ಒಟ್ಟು 12 ಅಂಕಗಳು. ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಭೌತಶಾಸ್ತ್ರದಲ್ಲಿ 1 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1 ಮತ್ತು ರಸಾಯನಶಾಸ್ತ್ರದಲ್ಲಿ 3 ಅಂಕದ 1 ಪ್ರಶ್ನೆ, ಜೀವಶಾಸ್ತ್ರದಲ್ಲಿ 2 ಅಂಕದ 1 ಮತ್ತು 3 ಅಂಕದ 1 ಪ್ರಶ್ನೆಗಳು, ಒಟ್ಟು 12 ಅಂಕಗಳು. ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಭೌತಶಾಸ್ತ್ರದಲ್ಲಿ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ರಸಾಯನಶಾಸ್ತ್ರದಲ್ಲಿ 2 ಅಂಕದ 1 ಪ್ರಶ್ನೆ, ಜೀವಶಾಸ್ತ್ರದಲ್ಲಿ 4 ಅಂಕದ 1 ಪ್ರಶ್ನೆ, ಒಟ್ಟು 11 ಅಂಕಗಳು ಬಂದಿವೆ. ವಿಜ್ಞಾನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರದಲ್ಲಿ ಬರುವ ಪ್ರಮುಖ ಚಿತ್ರಗಳು. 1. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್ ಮತ್ತು ಪ್ಲಗ್ ಕೀಯೊಂದಿಗೆ ರಚಿಸಲಾದ ಸರಳ ವಿದ್ಯುನ್ಮಂಡಲದ ರೇಖಾಚಿತ್ರ. 2. ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾದ ರೋಧಕಗಳು. 3. ಸಮಾಂತರವಾಗಿರುವ ಸಂಪರ್ಕಿಸಲಾದ ರೋಧಕಗಳು. 4. ವಿದ್ಯುತ್ ಆಕಾರಗಳು ಮತ್ತು ಅವುಗಳ ಚಿಹ್ನೆಗಳು. ವಿದ್ಯುತ್ ಕೋಶ, ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ, ಪ್ಲಗ್ ಕೀ ಅಥವಾ ಸ್ವಿಚ್ ತೆರೆದ, ಪ್ಲಗ್ ಕೀ ಅಥವಾ ಸ್ವಿಚ್ ಮುಚ್ಚಿದ, ತಂತಿಯ ಕೀಲು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ವಿದ್ಯುತ್ ಬಲ್ಬ್, ರೋಧಕದ ರೋಧ, ಪರಿವರ್ತಿತ ರೋಧ ಅಥವಾ ರಿಯೋಸ್ಟಾಟ್, ಅಮ್ಮೀಟರ್, ವೋಲ್ಟ್ಮೀಟರ್. ನಿಮ್ನ ದರ್ಪಣದಿಂದ ಉಂಟಾಗುವ ರೇಖಾಚಿತ್ರಗಳು. ವಸ್ತು ಅನಂತ ದೂರದಲ್ಲಿಟ್ಟಾಗ, ವಸ್ತುವನ್ನು ಸಿ ಯಿಂದ ದೂರದಲ್ಲಿಟ್ಟಾಗ, ವಸ್ತುವನ್ನು ಸಿ ಯಲ್ಲಿ ಇಟ್ಟಾಗ, ವಸ್ತುವನ್ನು ಸಿ ಮತ್ತು ಎಫ್ ನಡುವೆ ಇಟ್ಟಾಗ, ವಸ್ತುವನ್ನು ಎಫ್ ನಲ್ಲಿಟ್ಟಾಗ, ವಸ್ತುವನ್ನು ಎಫ್ ಮತ್ತು ಪಿ ನಡುವೆ ಇಟ್ಟಾಗ. ಇವು ನಿಮ್ನ ದರ್ಪಣದಿಂದ ಉಂಟಾಗುವ ರೇಖಾಚಿತ್ರಗಳು. ಪೀನ ಮಸೂರದಿಂದ ಉಂಟಾಗುವ ರೇಖಾಚಿತ್ರಗಳು. ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ, ವಸ್ತುವನ್ನು 2f1 ಗಿಂತ ದೂರದಲ್ಲಿಟ್ಟಾಗ, ವಸ್ತುವನ್ನು 2f1 ನಲ್ಲಿಟ್ಟಾಗ, ವಸ್ತುವನ್ನು f1 ಮತ್ತು 2f1 ಗಳ ನಡುವೆ ಇಟ್ಟಾಗ, ಪ್ರಧಾನ ಸಂಗಮ f1 ನಲ್ಲಿಟ್ಟಾಗ, ವಸ್ತುವನ್ನು f1 ಮತ್ತು O ಗಳ ನಡುವೆ ಇಟ್ಟಾಗ. ಇವು ಪೀನ ಮಸೂರದಿಂದ ಉಂಟಾಗುವ ರೇಖಾಚಿತ್ರಗಳು. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ. ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯ ಚಿತ್ರ. ಭೌತಶಾಸ್ತ್ರದ ಚಿತ್ರಗಳಲ್ಲಿ 2025-26ರ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ 4 ಅಂಕಗಳು ಬಂದಿವೆ. 1 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1. 1 ಅಂಕದ ಪ್ರಶ್ನೆ: ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಶುಷ್ಕಕೋಶ, ರಿಯೋಸ್ಟಾಟ್. ಶುಷ್ಕಕೋಶ, ರಿಯೋಸ್ಟಾಟ್. ಪ್ರಶ್ನೆ 10. 3 ಅಂಕದ ಪ್ರಶ್ನೆ: ನಿಮ್ನ ದರ್ಪಣದ ಮುಂದೆ ಸಿ ಯಿಂದ ದೂರದಲ್ಲಿ ವಸ್ತುವೊಂದು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸಿ ದರ್ಪಣದ ವಕ್ರತಾ ಕೇಂದ್ರ.
ವಸ್ತುವನ್ನು ಸಿಯಿಂದ ದೂರದಲ್ಲಿಟ್ಟಾಗ ಪ್ರತಿಬಿಂಬ ಎಫ್ ಮತ್ತು ಸಿಯ ನಡುವೆ ಮೂಡುತ್ತದೆ. ಗಾತ್ರ ಚಿಕ್ಕದು, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. 25-26 ಮಾದರಿ ಪ್ರಶ್ನೆ ಪತ್ರಿಕೆ 2 ಭೌತಶಾಸ್ತ್ರ. 4 ಅಂಕಗಳು, 2 ಅಂಕದ 2 ಪ್ರಶ್ನೆಗಳು. ಪ್ರಶ್ನೆ 5 ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಗುರುತಿಸಿ. ಪ್ರಶ್ನೆ 7 ಬಿಳಿಯ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸಲು ನ್ಯೂಟನ್ ರವರು ಮಾಡಿದ ಪ್ರಯೋಗದ ಚಿತ್ರವನ್ನು ಬರೆಯಿರಿ. 2025-26 ಮಾದರಿ ಪ್ರಶ್ನೆ ಪತ್ರಿಕೆ 3 4 ಅಂಕಗಳು, 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. 1 ಅಂಕದ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ರಿಯೋಸ್ಟಾಟ್ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ರಿಯೋಸ್ಟಾಟ್ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಒಂದು ವಸ್ತುವನ್ನು ಪಿನ ಮಸೂರದ 2F1 ಮತ್ತು F1 ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರ ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಗಾತ್ರವನ್ನು ತಿಳಿಸಿ. 3 ಅಂಕದ ಪ್ರಶ್ನೆ F1 ಮತ್ತು 2F1 ಗಳ ನಡುವೆ ಇಟ್ಟಾಗ ಪ್ರತಿಬಿಂಬದ ಸ್ಥಾನ 2F2 ಗಿಂತ ದೂರದಲ್ಲಿ, ದೊಡ್ಡದಾದ ಅಥವಾ ವರ್ಧಿಸಿದ, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಮಾದರಿ ಪ್ರಶ್ನೆ ಪತ್ರಿಕೆ 4 ಒಟ್ಟು 5 ಅಂಕಗಳು, 2 ಅಂಕದ 1, 3 ಅಂಕದ 1 ಪ್ರಶ್ನೆ. ಪ್ರಶ್ನೆ 7 ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ನೇರವಾದ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರಶ್ನೆ 8 3 ಅಂಕದ ಪ್ರಶ್ನೆ ಒಂದು ನಿಮ್ನ ದರ್ಪಣದ ಸಿ ಮತ್ತು ಎಫ್ ಗಳ ಮಧ್ಯ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಬರೆಯಿರಿ. ಸಿ ದರ್ಪಣದ ವಕ್ರತಾ ಕೇಂದ್ರ, ಎಫ್ ಪ್ರಧಾನ ಸಂಗಮ. ವಸ್ತುವನ್ನು ಸಿ ಮತ್ತು ಎಫ್ ನಡುವೆ ಇಟ್ಟಾಗ ಪ್ರತಿಬಿಂಬ ಸಿಯಿಂದ ದೂರದಲ್ಲಿ, ದೊಡ್ಡದಾದ, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಚಿತ್ರದಲ್ಲಿ ಬರುವ ಪ್ರಮುಖ 4 ಚಿತ್ರಗಳು: 1 ನೀರಿನ ವಿದ್ಯುದ್ವಿಭಜನೆಯ ಚಿತ್ರ, 2 ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಚಿತ್ರ. ಚಿತ್ರ 3 ತಾಮ್ರದ ವಿದ್ಯುದ್ವಿಭಜನೆಯ ಶುದ್ಧೀಕರಣ. ಚಿತ್ರ 4 ಲೋಹದ ಮೇಲೆ ಹಬೆಯ ವರ್ತನೆ. 2025-26 ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಲಾದ ಚಿತ್ರಗಳು, 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. ಪ್ರಶ್ನೆ 19 ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ. 2 ಅಂಕ. 2 ಅಂಕದ ಇನ್ನೊಂದು ಪ್ರಶ್ನೆ, ಪ್ರಶ್ನೆ 21 ತಾಮ್ರದ ವಿದ್ಯುದ್ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡ್ ಅನ್ನು ಗುರುತಿಸಿ. 2 ಅಂಕದ ಪ್ರಶ್ನೆ. 2025-26 ಮಾದರಿ ಪ್ರಶ್ನೆ ಪತ್ರಿಕೆ 2 ಒಟ್ಟು 3 ಅಂಕಗಳು. ಪ್ರಶ್ನೆ 24 ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಮತ್ತು ನಿರ್ಗಮನ ನಾಳ. 3 ಅಂಕದ ಪ್ರಶ್ನೆ. ಮಾದರಿ ಪ್ರಶ್ನೆ ಪತ್ರಿಕೆ 3 ಒಟ್ಟು 3 ಅಂಕಗಳು. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಸತುವಿನ ಚೂರುಗಳು ಮತ್ತು ನಿರ್ಗಮನಾಳ. 3 ಅಂಕ. ಮಾದರಿ ಪ್ರಶ್ನೆ ಪತ್ರಿಕೆ 4 2 ಅಂಕಗಳ ಪ್ರಶ್ನೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. 2 ಅಂಕ. ಜೀವಶಾಸ್ತ್ರದಲ್ಲಿ ಬರುವ ಪ್ರಮುಖ ಚಿತ್ರಗಳು: 1 ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ರಚನೆ, 2 ನೆಫ್ರಾನ್ನ ರಚನೆ,
3. ಮನುಷ್ಯನ ಹೃದಯದ ಛೇದ ನೋಟದ ಚಿತ್ರ. 4. ಮಾನವನ ಮಿದುಳಿನ ಚಿತ್ರ. 5. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. 2025-26 ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಲಾದ 4 ಅಂಕದ ಪ್ರಶ್ನೆ. ಮಾನವನ ಹೃದಯ ಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೆಪ್ಟಮ್ ಮತ್ತು ಬಲ ಹೃತ್ಕರ್ಣ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ 5 ಅಂಕಗಳು, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಗ್ಲಾಮ್ಯುರುಲಸ್ ಅನ್ನು ಗುರುತಿಸಿ. 2 ಅಂಕದ ಪ್ರಶ್ನೆ. 3 ಅಂಕದ ಪ್ರಶ್ನೆ. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಮಹಾಮಸ್ತಿಷ್ಕ ಮತ್ತು ಪಾನ್ಸ್. ಪ್ರಶ್ನೆ ಪತ್ರಿಕೆ 3 5 ಅಂಕಗಳು, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. 2 ಅಂಕದ ಪ್ರಶ್ನೆ. ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಬೌಮನ್ನಿನ ಕೋಶವನ್ನು ಗುರುತಿಸಿ. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಹೈಪೋಥಾಲಮಸ್ ಮತ್ತು ಪಾನ್ಸ್. ಮಾದರಿ ಪ್ರಶ್ನೆ ಪತ್ರಿಕೆ 4 ಅಂಕದ ಪ್ರಶ್ನೆ. ಮಾನವನ ಹೃದಯದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಉಚ್ಚ ಅಭಿಧಮನಿ ಮತ್ತು ಎಡ ಹೃತ್ಕಕ್ಷಿ. ಧನ್ಯವಾದಗಳು.